ದೇವಸ್ಥಾನಕ್ಕೆ ಹೋಗಿದ್ದಾಗ ಪೀರಿಯಡ್ಸ್ ಆದಾಗ ಏನು ಮಾಡಬೇಕು, ಮತ್ತು ದೇವಸ್ಥಾನಕ್ಕೆ ಹೋದಾಗಲೇ ಪೀರಿಯಡ್ಸ್ ಆಗಿಬಿಟ್ರೆ ಏನು ಮಾಡಬೇಕು, ಅದಕ್ಕೆ ಏನು ಅರ್ಥ, ಅದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅಂದರೆ ಹೆಣ್ಮಕ್ಳು ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಇವಾಗ ದೇವಸ್ಥಾನಕ್ಕೆ ಹೋಗಿರ್ತೀರ, ಅನ್ಎಕ್ಸ್ಪೆಕ್ಟೆಡಾಗಿ ಪೀರಿಯಡ್ಸ್ ಆಗಿಬಿಡುತ್ತೆ. ಒಬ್ರೊಬ್ರಿಗೆ ಪೀರಿಯಡ್ಸ್ ಇನ್ನೂ ಲೇಟ್ ಆಗಿದ್ರೂ ಕೂಡ ಅದು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋದಾಗಲೇ ಆಗಿಬಿಡೋದು ಆಗಿದೆ. ತುಂಬ ಜನಕ್ಕೆ ಆ ಥರ ಸಿಚುವೇಶನ್ ಕೂಡ ಬಂದಿರುತ್ತೆ. ಇನ್ನು ಪೀರಿಯಡ್ಸ್ ಇನ್ನು ಮುಂದೆ ಇದೆ, ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ ಒಬ್ಬೊಬ್ರು, ಅಥವಾ ಇನ್ನೇನಾದರೂ ಇವಾಗ ಉಪ್ಪಿನ ಡಬ್ಬಿಲಿ ₹1 ಹಾಕಿದ್ರೆ ಒಂದು ವಾರ ತಳ್ಳುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಆ ಥರ ಎಲ್ಲ ಮಾಡ್ಕೊಂಡಿದ್ರು ಕೂಡ ಆ ಟೈಮ್ಗೆ ಆಗೇ ಬಿಡುತ್ತೆ. ಅದರ ಫಂಕ್ಷನ್ ಇರಲಿ, ದೇವಸ್ಥಾನಕ್ಕೆ ಹೋದಾಗಿರಲಿ, ಮನೇಲಿ ಪೂಜೆ ಇರಲಿ, ಏನಾದ್ರು ಒಂದು ಮಾಡ್ತಾ ಇದ್ದಾಗಲೇ ಅದು ಪೀರಿಯಡ್ಸ್ ಆಗಿಬಿಡೋ ಅಂಥದ್ದು. ಆ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದೆಯಾ? ಆ ಥರ ಆದರೆ ಏನು ಮಾಡಬೇಕು, ಮತ್ತು ಆ ಥರ ಆದರೆ ಒಳ್ಳೇದಾ ಕೆಟ್ಟುದಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿರ್ತೀರ, ಆವಾಗ ಪೀರಿಯಡ್ಸ್ ಆಗಿಬಿಡ್ತೀರ, ಆವಾಗ ಏನು ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಆಗಿಬಿಟ್ಟಿರುತ್ತೆ. ಅದು ನಮ್ಮ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡಿ. ಇವಾಗ ನೀವು ದೇವಸ್ಥಾನಕ್ಕೆ ಹೋದಾಗ ಪೀರಿಯಡ್ಸ್ ಆಗಿಬಿಟ್ರಿ ಅಂತಂದರೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ನೀವು ದೇವಸ್ಥಾನಕ್ಕೆ ಆಗಿದ ತಕ್ಷಣ ಹೋಗ್ಬೇಕಾ ಅನ್ನೋದು ಒಬ್ಬರು ತಲೆಯಲ್ಲಿ ಇರುತ್ತೆ. ಆ ಥರ ಏನು ಹೋಗೋಕ್ಕೆ ಹೋಗ್ಬಿಡಿ. ಒಂದು 3 ದಿವಸ 5 ದಿವಸ ಕಂಪ್ಲೀಟ್ ಆದಮೇಲೆ ನೀವು ದೇವಸ್ಥಾನಕ್ಕೆ ಮತ್ತೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ತಪ್ಪು ಕಾಣಿಕೆನ ಹಾಕ್ಬಿಟ್ಟು ದೇವ್ರ ಹತ್ರ, ನೀವು ಯಾವ ದೇವ್ರಿಗೆ ಹೋಗಿರ್ತೀರ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತಲ್ವ, ಆ ದೇವ್ರಿಗೆ ತಪ್ಪು ಕಾಣಿಕೆನ ಹಾಕ್ಬಿಟ್ಟು ನೀವು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಬನ್ನಿ. ಒಬ್ಬೊಬ್ರು ಅಂತಾರೆ ದೇವಸ್ಥಾನಕ್ಕೆ ಹೋದಾಗ ಆಗಬಾರ್ದು, ಅದು ತುಂಬ ದೋಷ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಆ ಥರ ಏನೂ ಇಲ್ಲ, ಆ ಥರ ಏನು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅದೇನು ನಾವು ಮಾಡ್ಕೊಂಡಿರೋದಲ್ಲ ಅಲ್ವಾ, ಅದು ದೇವರೇ ಮಾಡಿರೋ ಅಂಥದ್ದು. ಅದಕ್ಕಾಗಿ ಅಂದರೆ ದೇವಸ್ಥಾನದಲ್ಲಿ ಆದರೆ ಒಳ್ಳೆಯದೇ ಅಂತೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೇವಸ್ಥಾನ ಆಗ್ಬೋದು, ಗಂಡು ದೇವ್ರಾಗ್ಬೋದು, ಹೆಣ್ಣು ದೇವ್ರಾಗ್ಬೋದು, ಇಂಥದೇ ದೇವಸ್ಥಾನ ಅಂತ ಏನೂ ಇಲ್ಲ. ಯಾವ ದೇವಸ್ಥಾನದಲ್ಲಿ ಆದರೂ ತುಂಬಾ ಒಳ್ಳೇದಂತೆ. ಅಂದರೆ 3 ಸರಿ ಕೂರಿಸಿ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನಾನು ಕೇಳಿರೋ ಅಂಥ ಮಾತುಗಳು. ಇನ್ನು ನಿಮ್ಗೆ ಯಾರಿಗಾರು ಆ ಥರ ಸಿಚುವೇಶನ್ ಬಂದಿದ್ದರೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೇನೆ ನೀವು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು, ನಿಮಗೆ ಏನಾದ್ರು ಮನಸ್ಸು ತುಂಬ ಬೇಜಾರಾಗ್ತು ಆ ಟೈಮ್ಗೆ, ಅಯ್ಯೋ ಆಗ್ಬಿಡ್ತಲ್ಲ ದೇವಸ್ಥಾನದಲ್ಲೇ ಅಂತ ಏನಾದ್ರು ಅನಿಸ್ತಾ ಇದ್ದರೆ ನಿಮಗೆ ತಪ್ಪು ಕಾಣಿಕೆನ ಹಾಕ್ಬಿಟ್ಟು ಬನ್ನಿ, ಆವಾಗ ತುಂಬಾ ಒಳ್ಳೆಯದಾಗುತ್ತೆ. ಇನ್ನೇನಿಲ್ಲ, ನಿಮ್ಮದು ಒಂದೇ ಮನಸ್ಸಿದೆ, ಏನೂ ತೊಂದರೆ ಇಲ್ಲ ಅಂತಂದರೆ ಏನೂ ಇಲ್ಲ. ಏನೇ ಆದರೂ ನಮ್ಮ ಮನಸ್ಸಿದ್ದಂಗೆ ಮಾರ್ಗ ಅಂತಾರಲ್ವ. ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸು ಕರೆಕ್ಟಾಗಿದ್ದರೆ ಯಾವುದೇ ದೇವ್ರಿಗೆ ಹೋದ್ರೂ ಕೂಡ ಏನೂ ಆಗಲ್ಲ. ಅಂದರೆ ಆಗ್ಬಿಟ್ಟು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಹೋಗಿರ್ತೀರಾ, ಒಂದು ಮದುವೆಲೇ ಇರ್ತೀರಾ, ಎಷ್ಟೊಂದು ಜನ ಮದುವೆ ಟೈಮಲ್ಲಿ ಆಗಿಬಿಟ್ಟಿರೋರು ಅವರೇ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾನು ಹೇಳ್ತಾ ಇರೋ ಅಂಥದ್ದು, ಅಂಥ ಟೈಮ್ಗೆ ನಾವೇನೂ ಮಾಡೋಕ್ಕಾಗಲ್ಲ. ಈ ಥರ ಮಾಡಿ ದೇವ್ರಿಗೆ ಫಸ್ಟು ತಪ್ಪು ಕಾಣಿಕೆನ ಹಾಕಿ, ಆಮೇಲೆ ಏನೇ ಆದ್ರೂ ಅದು ನಡೆಯುತ್ತೆ, ಏನೂ ತೊಂದರೆ ಆಗೋಲ್ಲ. ಮತ್ತು ಸಿದ್ಧಿವಿನಾಯಕನಲ್ಲಿ ಕೇಳ್ಕೊಳ್ಳಿ, ವಿಘ್ನವಿನಾಶಕನಲ್ಲಿ ಕೇಳಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಣಿಕೆನ ಹಾಕ್ಬಿಟ್ಟು ಬನ್ನಿ. ಇನ್ನೂ ಮದುವೆ ಟೈಮಲ್ಲಿ ಆಗ್ಬಿಟ್ಟಿರೋರು ಇರ್ತಾರೆ, ಇಲ್ಲಾಂದರೆ ಇನ್ನೇನು ಇವಾಗ ನಾಳೆ ಪೂಜೆ ಇದೆ, ಮನೆ ಯಾವುದೋ ಒಂದು ಫಂಕ್ಷನ್ ಇದೆ, ಇವತ್ತು ಆಗ್ಬಿಡ್ತೀವಿ, ಅದು ಗೊತ್ತಾಗಲ್ಲ ಹಿಂಗೆ ಅಂತ. ಆ ಟೈಮ್ಗೆ ಏನು ಮಾಡಿ ಅಂದರೆ, ನೀವು ಇವಾಗ ನಾಳೆ ಬೆಳಗ್ಗೆ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಇವತ್ತು ಬೆಳಗ್ಗೆ ಏನಾದ್ರು ಆಗಿಬಿಟ್ರೆ, ಇನ್ನೊಂದು ದಿವಸ ಬೆಳಗ್ಗೆ ಆಗಿಬಿಟ್ರೆ ಅಂತಂದರೆ ಸ್ವಲ್ಪ ಗಂಜಲ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಸೀಗೆ ಪುಡಿನ ತಲೆ ಮೇಲೆ ಮೈಗೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಒಂದು ಸರಿ ಮಾಡ್ಕೊಳ್ಳಿ, ಮತ್ತು ಮಧ್ಯಾಹ್ನ ಇನ್ನೊಂದು ಸರಿ ಸ್ನಾನ ಮಾಡಿ ಅದೇ ರೀತಿ, ಮತ್ತು ಸಂಜೆ ಇನ್ನೊಂದು ಸರಿ, 3 ಸರಿ ಆಗುತ್ತೆ ದಿನಕ್ಕೆ. ಅದು 3 ಸರಿ ಸ್ನಾನ ಆಗುತ್ತೆ. ಅಲ್ಲಿಗೆ 3 ದಿನ ಲೆಕ್ಕ ಬರುತ್ತೆ. 3 ನೀರು ನೀವು ತಲೆ ಮೇಲೆ ಹಾಕೊಂಡ್ರೆ, ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಇನ್ನೊಂದು ಸರಿ ಸ್ನಾನ ಮಾಡಿ, ಅಲ್ಲಿಗೆ 4 ನೀರು ಆಗುತ್ತೆ. ನಿಮ್ಮ ಪೂಜೆ ಏನಾದರೂ ಬೆಳಗ್ಗೆನೇ ಇಟ್ಕೊಂಡಿದ್ದೀರಾ ಅಂದರೆ ಅಲ್ಲಿಗೆ 3 ನೀರು ಕಂಪ್ಲೀಟ್ ಆಗಿ ನೀವು 4ನೇ ನೀರು ಸ್ನಾನ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ನೀವು ಯಾವುದೇ ರೀತಿ ಮನೇಲಿ ಫಂಕ್ಷನ್ ಮಾಡಲಿ, ಪೂಜೆನ ಮಾಡಲಿ, ಏನೇ ಮಾಡಿರೋ ಅಷ್ಟೇನೆ ಅದು ನಡೆಯುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಅಂದರೆ ನೀವು ಆ ಥರ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ಗಣೇಶನಲ್ಲಿ ₹5 ಇಟ್ಬಿಟ್ಟು ಏನೇ ತಪ್ಪಿದ್ರು ನೀವೇ ದಾರಿ ತೋರಿಸ್ಬೇಕು, ವಿಘ್ನವಿನಾಶಕ ಅಂತ ಮನೆ ದೇವರಲ್ಲಿ ಪ್ರಾರ್ಥನೆನ ಮಾಡಿ ಗಣೇಶನ ಹತ್ರ ₹5 ಇಟ್ಬಿಟ್ಟು ನೀವು ಆಮೇಲೆ ಪೂಜೆ ಪುನಸ್ಕಾರಕ್ಕೆ ಕೈನ ಹಾಕ್ಬೋದು. ಅಂದರೆ ಒಬ್ರೊಬ್ರು ಮನಸ್ಸು ಇದಕ್ಕೆ ಒಪ್ಪೋದು ಇಲ್ಲ ಅಂತ ಅಂತಾರೆ. ಅಯ್ಯೋ ಹೆಂಗೆ ಮೇಡಮ್ ಆಗ್ಬಿಟ್ಟು ಯಾವ ರೀತಿ ಈ ಥರ ಮಾಡೋಕ್ಕಾಗುತ್ತೆ ಅಂತ, ಅದನ್ನೆಲ್ಲ ನಿಮ್ಮ ಮನಸ್ಸಿಂದ ತೆಗ್ದಾಕ್ಬಿಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಮನಸ್ಸು ಒಂದೇ ಮನಸ್ಸಲ್ಲಿ ಶುದ್ಧವಾಗಿ ಕರೆಕ್ಟಾಗಿದ್ದರೆ ಮಾತ್ರ ನೀವು ಈ ಥರ ಮಾಡ್ಬೋದು. ಇಲ್ಲ ನಿಮ್ಗೆ ಎರಡೆರಡು ಮನಸ್ಸು, ಒಂಥರ ಮನಸ್ಸಲ್ಲಿ ಒಳೊಳಗೆ ಭಯ, ಆತಂಕ ಆ ಥರ ಎಲ್ಲ ಇರುತ್ತೆ. ಹೆಂಗಪ್ಪ ಈ ಥರ ಮಾಡಿದ್ರು 2 ಡೇಸ್ ಲೆಕ್ಕನೇ ಬರುತ್ತಲ್ಲ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು. ಅದೆಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟು ನೀವು ಈ ಥರ ಒಂದೇ ಮನಸ್ಸಿಂದ ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ. ಇಷ್ಟು ಸಿಚುವೇಶನ್ ಸುಮಾರು ಬಂದಿರುತ್ತೆ ಹೆಣ್ಮಕ್ಳು ವಿಷಯದಲ್ಲಂತೂ. ಯಾವಾಗ ಇಂಪಾರ್ಟೆಂಟ್ ದಿನ ನಮಗೆ ಇರುತ್ತೋ ಆ ಟೈಮ್ಗೆ ಇಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿರೋದು ಆಗಿದೆ ಅಲ್ವಾ. ಅದಕ್ಕೋಸ್ಕರನೇ ಇದರಿಂದ ಏನೂ ತೊಂದರೆ ಆಗೋದಿಲ್ಲ. ಅಲ್ಲಿಗೆ 3 ನೀರು ಆಗುತ್ತೆ. ಆಮೇಲೆ ಹಸುವಿನ ಗಂಜಲ ಎಷ್ಟು ಶುದ್ಧವಾಗಿರೋದಲ್ವ, ಅದು ಎಂಥ ಕಡೆ ಹಾಕಿದ್ರೂ ಕೂಡ ಅದು ಜಾಗ ಆಗಿರ್ಬೋದು, ಯಾವುದೇ ಮನುಷ್ಯ ಆಗಿರ್ಬೋದು ಶುದ್ಧ ಆಗಿಬಿಡ್ತಾರೆ. ನೀವು ಸ್ನಾನ ಮಾಡೋವಾಗೂ ಅಷ್ಟೇ ಅದನ್ನ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ಮೇಲೆ ಒಂದು ಸ್ವಲ್ಪ ಅದನ್ನ ನೀವು ಬಾಯಿಲಿ ಹಾಕ್ಕೊಂಡು ನಿಮ್ಮ ಕುಡೀರಿ ಒಳಗಡೆ, ಆವಾಗ ಎಲ್ಲ ಫುಲ್ ಶುದ್ಧ ಆದಂಗೆ ಲೆಕ್ಕ ಅಲ್ಲಿಗೆ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಪರಿಹಾರ
ಥರನ ನೀವು ಮಾಡಿಕೊಂಡು ಬೇಕಾದ್ರೆ ನಿಮ್ಗೆ ಹಂಗೂ ಗೊತ್ತಿಲ್ವಾ, ನಿಮಗೆ ಗೊತ್ತಿರೋರ ಹತ್ರ ಒಂದ್ಸರಿ ಕೇಳಿಕೊಂಡು ಮಾಡಿ. ಈ ಥರ ನಿಮ್ಗೆ ಹಂಗೂ ಏನೋ ಡೌಟ್ ಇರುತ್ತೆ, ಇದಕ್ಕಿನ್ನ 100% ನಿಮಗೆ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಅಂದರೆ, ಇವಾಗ ನಿಮ್ಮ ಮನೆ ಕಡೆ ಇರ್ತಾರಲ್ವ ಗೊತ್ತಿರೋ ಅಂಥ ವಯಸ್ಸಾದವರಾಗಿರ್ಬೋದು, ಅವ್ರನ್ನ ಒಂದ್ಸರಿ ಕೇಳಿ ಅವ್ರ ಒಪಿನಿಯನ್ನ ತಗೊಂಡು ಬೇಕಾದರೆ ನೀವು ಇದನ್ನ ಮಾಡ್ಬೋದು, ಈ ಥರ ಮಾಡ್ಬೋದು. ಆ ಥರ ಅವ್ರಿಗೂ ಸಿಚುವೇಶನ್ ಬಂದಿರುತ್ತೆ, ನಾನು ಕೇಳಿದ ಮಟ್ಟಿಗೆ ಆ ಥರ ಸಮ್ ಟೈಮ್ಸು ನಮ್ಮ ಮನೆಗಳಲ್ಲೂ ಕೂಡ ನಡೆದಿವೆ. ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇರೋವಂಥದ್ದು ನಿಮಗೆ. ಇದಿಷ್ಟು ನನ್ನ ಮಾಹಿತಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.